ಕೆಪಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಅಪ್ಪ ಸಾಹೇಬ್ ಅವರು. ನಾನು ಹಲವರನ್ನು ನೋಡಿದ್ದೀನಿ. ನಾವು ಟಿವಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೆ ಹಲವರು ಬರ್ತಾರೆ. ನಮಗೆ ಸಂತ್ರಸ್ತರು ಬರ್ತಾರೆ, ಸಂತ್ರಸ್ತರು ಆಗ್ಲಿಕ್ಕೆ ರೆಡಿ ಇದ್ದವರು ಬರ್ತಾರೆ. ಇವರು ನಮಗೆ ಬೆಳಗಾವಿಯಲ್ಲಿ ನಾವು ಉತ್ತರ ಕರ್ನಾಟಕಕ್ಕೆ ಉತ್ತರ ಕೊಡಿ, ಉತ್ತರ ಕರ್ನಾಟಕದ ಜನರ ಅಹವಾಲನ್ನು ಸ್ವೀಕರಿಸಬೇಕು, ಜನತೆ ಕಂಗಾಲಾಗಿದ್ದಾರೆ ಅಂತ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತಹ ಪ್ರೋಗ್ರಾಮ್ ಅನ್ನು ಮಾಡಿದಾಗ ನಮಗೆ ಕೆಪಿಜಿಪಿಯ ರಾಜ್ಯಾಧ್ಯಕ್ಷರಂತ ಅಪ್ಪ ಸಾಹೇಬ್ ಅವರು ಬರ್ತಾರೆ, ರೈತ ಮುಖಂಡರಾದ ಸಾಹೇಬರು ಬರ್ತಾರೆ, ಹೇಳ್ತಾರೆ ಈ ಪಾಂಜಿ ಸ್ಕೀಮ್, ಈ ಹಗರಣ ಮಿತಿಮೀರಿ ಹೋಗಿದೆ. ನಾವೆಲ್ಲ 15 ವರ್ಷದಿಂದ ಹೋರಾಡಿದ್ದೀವಿ. ನಾವು ಈಗ ಲಾಸ್ಟ್ ಸ್ಟೇಜ್ ಅಂದರೆ ದಾರಿ ಕಾಣದ ಸ್ಥಿತಿಯಲ್ಲಿದ್ದೀವಿ. ನೀವೇನಾದರೂ ಇದರಲ್ಲಿ ಪವರ್ ಟಿವಿಯವರೇ ನಮ್ಮೊಟ್ಟಿಗೆ ಕೈ ಜೋಡಿಸ್ಬೋದಾ ಅಂತ ಕೇಳಿದರು. ನಾವು ಅವರಿಗೆ ಆವತ್ತು ಮಾತು ಕೊಟ್ಟಿದ್ದೀವಿ. ಈ ಪ್ರೋಗ್ರಾಮ್ಗೆ ಹೆಸರಿಡುವಾಗ ನಾವು ಪ್ರಾಣ ಉಳಿಸಿ ಅಂತ ಹೆಸರಿಟ್ವಿ. ಯಾಕಂದರೆ ನಮಗೆ ಗೊತ್ತಿದೆ ಎಷ್ಟು ಜನ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತಲೂ ಗೊತ್ತಿದೆ. ಒಂದು ಪ್ರಾಣಕ್ಕೆ ಎಷ್ಟು ಬೆಲೆ ಇದೆ ಅಂತಲೂ ನಮಗೆ ಗೊತ್ತಿದೆ. ಅದಕ್ಕಾಗಿ ಈ ಪ್ರೋಗ್ರಾಮನ್ನು ನಾವು ಹೇಳಿದ್ವಿ, ಪ್ರಾಣ ಕೊಟ್ಟಾದರೂ ಇನ್ನುಳಿದವರ ಪ್ರಾಣವನ್ನು ನಾವು ಉಳಿಸ್ತೀವಿ. ನಾವು ಆವತ್ತು ಹೇಳಿದ್ವಿ, ನಾನು ನಿಮ್ಗೆ ಆ ದಿನನೇ ಹೇಳಿದ್ದೀನಿ. ಪವರ್ ಟಿವಿ ಅಂತ ನಾವು ಸ್ಟಾರ್ಟ್ ಮಾಡಿದ್ದು 8 ವರ್ಷ, ಈಗ ಏನು ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ 8 ವರ್ಷ ಆಗುತ್ತೆ. ನಮ್ಮ ಮೊದಲ ಅಭಿಯಾನ ಇದೇ ಇತ್ತು. ಒಂದು ಪೋಂಜಿ ಸ್ಕೀಮ್ ಕಂಪನಿ, IMA ಅಂತ ಕಂಪನಿ ಸಾವಿರಾರು ಜನರಿಗೆ ಮೋಸ ಮಾಡಿದಾಗ ನಾವು ಮಾಡಿದ ಮೊದಲ ಸ್ಟೋರಿ ಇತ್ತು. ಅದು ಖಾಲಿ ಕಥೆಯಾಗಿ ಅಥವಾ ಪವರ್ ಟಿವಿಯಲ್ಲಿ ಬಿತ್ತರಿಸಿದ ಸ್ಟೋರಿಯಾಗಿ ಹೋಗಿರಲಿಲ್ಲ. ಆ ಮನ್ಸೂರ್ ಅಲಿ ಖಾನ್ ಎಂತವನಿದ್ದಾನೆ ಅಂದರೆ ಅವನು ದುಬೈಗೆ ಓಡಿ ಹೋಗ್ತಾನೆ. ದುಬೈಯಿಂದ ಅವನನ್ನು ಕರ್ಕೊಂಡ್ಬಂದು ಜನರಿಗೆ ದುಡ್ಡು ಕೊಡಿಸುವವರೆಗೆ ಪವರ್ ಟಿವಿ ನಿಂತ್ಕೊಂಡಿತ್ತು. ಇವತ್ತು ನಮ್ಮ ಆಫೀಸ್ಗೆ ಸಾವಿರಾರು ಸಂತ್ರಸ್ತರು, ಯಾರು ದುಡ್ಡು ಕಳ್ಕೊಂಡವರು ದುಡ್ಡು ಪಡ್ಕೊಂಡ ಒಂದು SMS ಅವರಿಗೆ ಬಂದ ಕೂಡಲೇ ನಿಮ್ಮ ಹಣ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿತ್ತೆ ಅಂತ ಬಂದ ಕೂಡಲೇ ನಮಗೆ ಮೆಸೇಜ್ ಕಳಿಸ್ತಾರೆ, ಸರ್ ನಿಮ್ಮಿಂದಾಗಿ ಇಷ್ಟಾದರೂ ಬಂದಿದೆ, ನಿಮ್ಮ ಪವರ್ ಟಿವಿಗೆ ನಿಮ್ಮ ಎಲ್ರಿಗೆ ಒಳ್ಳೇದಾಗಲಿ ಸರ್, ನಮ್ಮೆಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಹೇಳ್ತಾರೆ. ಇವತ್ತು ತಿಮ್ಮಾಪುರ ಸಾಹೇಬ್ರೆ, ನೀವು ಹಲವು ಸಮಾರಂಭಗಳನ್ನು ನೋಡಿರ್ಬೋದು, ರಾಜಕೀಯ ಈ ರೀತಿಯ ಕ್ರೌಡ್ಗಳನ್ನು ನೋಡಿರ್ಬೋದು. ಇಲ್ಲಿ ಯಾರು 500 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು ಕರ್ಕೊಂಡು ಬಂದವರಲ್ಲ. ಈ ಸಭಾಂಗಣವನ್ನು ಕೇಳಿದಾಗ ನಾನೇ ಕೇಳಿದೆ, ಅಪ್ಪ ಸಾಹೇಬರು ಇಲ್ಲಿ ನಾವು ಸೆಲೆಕ್ಟ್ ಮಾಡಿದಾಗ ಎಷ್ಟು ಜನ ಕೂರ್ಬೋದು ಅಂತ. ಒಂದು 6,000 ಜನ 7,000 ಜನ ಕೂರ್ಬೋದು ಅಂತ ಹೇಳ್ತಾ ಇದ್ರು. ನನಗೆ ಭರವಸೆ ಇರಲಿಲ್ಲ ಇಷ್ಟು ಜನ ಬರ್ತಾರೋ ಇಲ್ಲ. ಈಗ ರೈತರು ವ್ಯವಸಾಯ ಮಾಡುವ ಸಮಯ, ಈಗಷ್ಟೇ ಮಳೆ ಆಗ್ತಾ ಇದೆ, ಈಗಷ್ಟೇ ರೈತರು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಸಮಯ. ಇದರಲ್ಲಿ ಹಲವಾರು ಮೋಸ ಹೋದವರು ರೈತರೇ, ಹೆಣ್ಣು ಮಕ್ಕಳು, ತಾಯಿಯಂದ್ರು, ಅಣ್ಣಂದ್ರು, ಇವರೆಲ್ಲ ಇದ್ದಾರೆ. ಈ ರೀತಿಯ ಸಭೆ ಆಗಬಹುದಾ ಅಥವಾ ನಾವು ಮುಂದೂಡ್ಬೋದಾ ಅಂತ ಕೇಳಿದ್ವಿ. ಆಕ್ಚುಲಿ ಹೇಳಬೇಕಾದ್ರೆ 26ನೇ ತಾರೀಕು DCM ಮತ್ತೆ CM ನಮ್ಗಿಬ್ರು ಹೇಳಿದ್ರು, ನೀವು 26ನೇ ತಾರೀಕು ಇಟ್ಕೊಳ್ಳಿ, ನಾವೆಲ್ಲರೂ ಬಾಗಲಕೋಟೆಗೆ ಬರ್ತಾ ಇದ್ದೀವಿ. ಆ ದಿನ ಪ್ರೋಗ್ರಾಮ್ ಮಾಡಿ ನಾವೆಲ್ಲರೂ ಬಂದು ನಾವು ಓಪನ್ ಆಗಿ ಅವರಿಗೆ ಆಶ್ವಾಸನೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಏನಾಗಿತ್ತಂದ್ರೆ ನಾವೆಲ್ಲ ನಿಮಗೆ ಅದಕ್ಕಿಂತ ಮೊದಲೇ ಇವತ್ತಿನ ದಿನಾಂಕವನ್ನು ಫಿಕ್ಸ್ ಮಾಡಿದ್ರಿಂದ ನಾವು ನಿಮ್ಮನ್ನು ಡಿಸಪಾಯಿಂಟ್ ಮಾಡೋದು ಬೇಡ, ನಮ್ಮ ಮೇಲೆ ಇರುವ ಭರವಸೆನೂ ಕೂಡ ನೀವು ಕಳ್ಕೊತೀರಿ ಅನ್ನೋ ಒಂದೇ ಕಾರಣಕ್ಕೆ ಆ ಪ್ರೋಗ್ರಾಮ್ ಅನ್ನು ಇವತ್ತೇ ಮಾಡ್ತಾ ಇದ್ದೀವಿ. ನಾನು ಅದೇ ಹೇಳಿದೆ, ಇದು 2 ಸಲ ಹಿಸ್ಟ್ರಿ ಕ್ರಿಯೇಟ್ ಈ ಸಭಾಂಗಣದಲ್ಲಿ ಅಂತ. ಈ ಸಭಾಂಗಣ ಎಷ್ಟು ಸಲ ಫುಲ್ ಆಗಿತ್ತು ಅಂತ ಕೇಳಿದೆ ನಾನು. ಒಂದು ಸಲ ಜಗದೀಶ್ ಶೆಟ್ಟರ್ ಅವರು ಇಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ಮಾಡಿದ್ರು, ಆಗ ಈ ಸಭಾಂಗಣ ಫುಲ್ ಆಗಿತ್ತು. ಅದು ಸಂತೋಷದ ಸಮಾರಂಭ ಆಗಿತ್ತು, ಊಟ ತಿಂಡಿಯ ಸಮಾರಂಭ ಆಗಿತ್ತು, 4 ಜನ ಹಿರಿಯರುಗಳು ಬಂದು ಭಾಷಣ ಮಾಡುವ ಸಮಾರಂಭ ಆಗಿತ್ತು, ಬಂದಿದ್ರು. ಆದರೆ 2ನೇ ಸಲ ಇಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ಈ ಹಿಸ್ಟ್ರಿ ಏನಂದ್ರೆ, ಇದು ಸಂತಸದ ಸಮಾರಂಭ ಅಲ್ಲ. ನಮ್ಮ ಪ್ರಶಾಂತ್ ಅವರು ಹೇಳಿದ್ರು ಇದು ಸಂತಸದ ಸಮಾರಂಭ ಅಲ್ಲ ಅಂತ. ಇದು ಕಣ್ಣೀರಿನ ಸಮಾರಂಭ, ನಮ್ಮ ಗೋಳು ಮತ್ತೆ ವ್ಯಥೆಯ ಸಮಾರಂಭ. ಆ ಸಮಾರಂಭದಲ್ಲಿ 1 ರೂಪಾಯಿ ಕೊಡದೆ, ಒಬ್ಬರಿಗೂ ವಾಹನದ ವ್ಯವಸ್ಥೆ ಮಾಡದೆ, ಒಬ್ಬರಿಗೂ ಒಂದು ತಿಂಡಿ ಕಾಪಿನೂ ಕೊಡದೆ, ಅವರ ಖರ್ಚು ಮಾಡಿಕೊಂಡು, ಅವರು ನಡ್ಕೊಂಡು, ಬಸ್ ಹತ್ಕೊಂಡು, ವ್ಯಾನ್ ಮಾಡಿಕೊಂಡು ಇಲ್ಲಿ ಬಂದಿದ್ದಾರಲ್ಲ ಸಾಹೇಬ್ರೆ. ಯಾಕೆ ಬಂದಿರ್ಬೋದು ಅಂದ್ರೆ, ಇನ್ನು ಇವರಿಗೆ ಉಳಿದಿರುವ ದಾರಿ ಕೂಡಲ ಸಂಗಮ ಒಂದೇ. ಅದೇ ಇವರು ಹೇಳ್ತಾ ಇರೋದು. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ,
ಅಲ್ಲಿ ಕೆಲವು ತಾಯಂದ್ರು ಹೇಳಿದ್ರು, ಸರ್ ನೀವು ಇಲ್ಲಿ ನಮಗೆ ಭರವಸೆ ಕೊಟ್ಟಿಲ್ಲ ಅಂದ್ರೆ, ನೀವು ಸಿದ್ದರಾಮಯ್ಯನವರಿಂದ ಎಸ್ ಅಂತ ಹೇಳಿಸಿಲ್ಲ ಅಂದ್ರೆ ನಮ್ಗೆ ಇನ್ನುಳಿದ ದಾರಿ ಕೂಡಲ ಸಂಗಮ ಒಂದೇ, ನಾವು ಬಸವಣ್ಣನೊಟ್ಟಿಗೆ ಐಕ್ಯ ಆಗ್ಬೇಕಾಗಿ ಬರ್ಬೋದು ಅಂತ. ಇದು ಇಲ್ಲಿರುವ ವ್ಯತೆ ನಮಗೆ. ಕೆಲವರು ಹೇಳಿದ್ರು ನಮ್ಗೆ ಯಾವ ಭಾಗ್ಯನೂ ಬೇಡ ಅಂತ. ಹೌದು, ನಾವು ಕನ್ನಡಿಗರು ಸೆಲ್ಫ್ ರೆಸ್ಪೆಕ್ಟ್, ನಮ್ಮ ಆತ್ಮಾಭಿಮಾನ ಇದೆ ಅಲ್ವಾ, ಅದನ್ನು ಬಿಟ್ಟು ಬದುಕಿದವರಲ್ಲ. ಸರ್ಕಾರದ ಮುಂದೆ ಭಿಕ್ಷೆ ಪಾತ್ರೆ ಇಟ್ಕೊಂಡು ಹೋದವರು ನಾವಲ್ಲ. ನಾವು ಕೇಳ್ತಾ ಇರೋದು ನಾವು ಕಟ್ಟಿ ದುಡ್ಡು ಕೊಡಿಸಿ ಅಂತ, ನಮ್ಮ ದುಡ್ಡು ಕೊಡಿಸಿ ಅಂತ. ನಾವೇನು ಅನುದಾನ ಕೇಳ್ತಾ ಇಲ್ಲ, ನಿಮ್ಮಿಂದ ಅನುದಾನ ಕೇಳಲಿಕ್ಕೆ ಇಲ್ಲಿ ಬಂದವರಲ್ಲ. ಅನುದಾನ ಕೊಡಿ, ನಮಗೆ ಹೆಣ್ಮಕ್ಳಿಗೆ ಮದುವೆಗೆ ದುಡ್ಡು ಕೊಡಿ, ಅಥವಾ ನಮ್ಮ ವ್ಯವಸಾಯಕ್ಕೆ ದುಡ್ಡು ಕೊಡಿ, ನಮ್ಮ ಎಜುಕೇಷನ್ಗೆ ದುಡ್ಡು ಕೊಡಿ. ಇಲ್ಲ, ನಾವು ಬೆವರು ಸುರಿಸಿದ ಹಣ ನಮ್ಮನ್ನು ವಂಚನೆ ಮಾಡಿ, ನಮ್ಮನ್ನು ಮೋಸ ಮಾಡಿ, ನಮ್ಮನ್ನು ದಾರಿ ತಪ್ಪಿಸಿ ಕಟ್ಸ್ಕೊಂಡಿದ್ದಾರೆ. ಆ ಕಟ್ಸ್ಕೊಂಡಿದ್ದಕ್ಕೆ ನೀವುಗಳು ಕಾರಣ. ಯಾಕಂದ್ರೆ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ಕೆಲವು ಪಾಲಿಸಿಗಳಿದ್ದಾವೆ, ಕೆಲವು ರಿಜಿಸ್ಟ್ರೇಷನ್ಗಳಿದ್ದಾವೆ, ನಿಮ್ಮಲ್ಲೇ ಕೆಲವು ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಅದು ಎಲ್ಲದನ್ನು ಸೇರಿ ನ್ಯಾಷನಲೈಸ್ಡ್ ಬ್ಯಾಂಕುಗಳು ಇದ್ದಾವೆ. ಇವರೆಲ್ಲ ಸೇರ್ಕೊಂಡು ನಮಗೆ ಟೋಪಿ ಹಾಕಿರೋದು. ಅಂದ್ರೆ ಆ ರಿಜಿಸ್ಟ್ರೇಷನ್ ಅನ್ನು ನಂಬ್ಕೊಂಡು ನಾವು ದುಡ್ಡು ಹಾಕಿದೀವಿ. ನಾವು ಈಗ ತಿಮ್ಮಾಪುರೆ ಸಾಹೇಬರು ಇಲ್ಲಿ ಸರ್ಕಾರದಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ರೆ ಇದು ಓನ್ಲಿ ತಿಮ್ಮಾಪುರೆ ಸಾಹೇಬರ ಸರ್ಕಾರ ಅಲ್ಲ. ಓಕೆ, ನಾವು ಈಗಿನ ಕರ್ನಾಟಕ ಸರ್ಕಾರಕ್ಕೆ ನಾವು ದೋಷಿ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಈಗಿನ ಮೋದಿ ಸರ್ಕಾರಕ್ಕೆ ನಾವು ದೋಷಿ ಮಾಡ್ಲಿಕ್ಕೆ ಆಗಲ್ಲ. ಇದು ಹಲವು ವರ್ಷಗಳಿಂದ ನಡ್ಕೊಂಡು ಈಗ ನಾವು ಫೈನಲ್ ಸ್ಟೇಜ್ ಅಲ್ಲಿ ನಿಂತಿದ್ದೀವಿ. ಇದು ಗೋಳು ಕೇಳುವ ಅಲ್ಲ, ಸಭೆನೂ ಅಲ್ಲ, ಸಮಾರಂಭನೂ ಅಲ್ಲ. ಇದು ನಾವು ಟೊಂಕ ಕಟ್ಕೊಂಡು ನಿಂತ್ಕೊಂಡು ನಮ್ಮ ದುಡ್ಡನ್ನು ನಾವು ವಸೂಲು ಮಾಡೇ ತೀರ್ತೀವಿ ಅನ್ನುವ ಪಣ ತೊಟ್ಟು ಇಲ್ಲಿ ನಿಂತ್ಕೊಂಡಿದ್ದೀವಿ. ಆಯ್ತು, ಪಾಂಜಿ ಸ್ಕೀಮ್ಗಳು ಬಂತು, ಭಾರತದಲ್ಲಿ ಬಂತು, ನಮ್ಮ ರಾಜ್ಯದಲ್ಲೂ ಕೆಲವು ಹುಟ್ಕೊಳ್ತು, ಕೆಲವು ಭಾರತದ ಇನ್ನಿತರ ರಾಜ್ಯಗಳಿಗೆ ಹುಟ್ಕೊಂಡು ಇಲ್ಲಿಗೆ ಬಂದು ಗೊತ್ತಾಯ್ತು. ನೀವು ಬಂದ್ ಮಾಡಿದ್ರಿ, ಎಲ್ಲಾ ಕಂಪನಿಗಳನ್ನು ಬಂದ್ ಮಾಡಿದ್ರಿ, ನಮಗೆ ಸಂತೋಷ. ಆದರೆ ಆ ಕಂಪನಿಗಳಿಗೂ ಹೂಡಿಕೆ ಮಾಡಿದ ದುಡ್ಡುಗಳು ಯಾವ ಪ್ರಾಪರ್ಟಿಗಳಿದ್ದಾವೆ, ಯಾವ ಬ್ಯಾಂಕ್ ಅಲ್ಲಿದ್ದಾವೆ, ಯಾವ ಬೇನಾಮಿ ಅಕೌಂಟ್ ಅಲ್ಲಿದ್ದಾವೆ, ಯಾವ ಬೇನಾಮಿ ಆಸ್ತಿಗಳಲ್ಲಿದ್ದೀವಿ ಅಂತ, ಅದು ನಮ್ಮ ಗ್ರಾಹಕರ, ಮತದಾರರ, ಜನತೆಯ ಕೆಲಸ ಅಲ್ಲ, ಅದು ನಿಮ್ಮ ಕೆಲಸ.